ನಾವೇನು ಹೇಳ್ತೀವಿ, ಈ ಒಂದು ಸಂಘರ್ಷ ಸರ್ಕಾರ ಮೇಲೆ ಪ್ರೆಷರ್ ಬಿಲ್ಟ್ ಮಾಡ್ತೀವಿ ನಾವು ಸರ್ಕಾರ ಮೇಲೆ. ಯಾಕಂದ್ರೆ ಅಲ್ಲಿ ಒಂದು ನಿಮಿಷ ಆಮೇಲೆ ಹೇಳ್ತೀನಿ, ನೀನು ತರೀಕೆರೆ ಹೊಸದುರ್ಗ ಅಲ್ಲಿಯ ಲೋಕಲ್ ಶಾಸಕರು ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ, ಇದು ಒಯ್ಲೇಬೇಕಂತ ಚಾಲೆಂಜ್ ಮಾಡಿದ್ದಾರೆ. ನಾವು ನೀರು ಕುಡಿಯೋಕೆ ಕೊಡ್ತೀವಿ, ಆದರೆ ಈ ಅವೈಜ್ಞಾನಿಕ ಪೂರೈಕೆಗೆ ಒಪ್ಪಲ್ಲ ಅಂತ ನಾವು ಪಟ್ಟಿರ್ತೀವಿ. ನಾವು ಸರ್ಕಾರ ವಿರುದ್ಧ ಅಂತಲ್ಲ, ನಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡ್ತೀವಿ. ನಾನು ಹೇಳೋದು ಜಿಲ್ಲಾ ಮಂತ್ರಿಗಳು ಮೊನ್ನೆ ಜಿಲ್ಲಾಧಿಕಾರಿಗಳು ಹೇಳಿದರು ರೇಣುಕಾಚಾರ್ಯ ಕಾರ್ಯ ಮಾಡಿರ್ಬೋದು ಅಂತ. ಅವ್ರು ನಿಜ ಕಾರ್ಯ ಮಾಡಿದ್ರು. ಅವ್ರು ಏನು ಹೇಳಿದ್ರು, ಬಂದ್ ಬೇಡ ಅಂದರು. ನಾನು ಹೇಳಿದೆ ಅವ್ರಿಗೆ, ನೋಡಿ ಸರ್, ಹಿಂದೆ ಇದೇ ಭದ್ರಾ ಕಾಮಗಾರಿ ವಿಚಾರದಲ್ಲಿ ತಾವು ಹೇಳಿದಾಗ ನಾವು ಜಿಲ್ಲಾಧಿಕಾರಿ ಹೊಸ್ತಾ ಹೋದ್ರು, ಧರಣಿ ವಾಪಸ್ ಮಾಡಿದ್ವಿ. ಈಗ ರಸ್ತೆ ತಡೆ ಚಳವಳಿ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಈ ಹಂತದಲ್ಲಿ ನಾವು ಹಿಂದೆ ಸರಿಯಲ್ಲ. ನೀವು ಜಿಲ್ಲಾ ಮಂತ್ರಿಗಳಾಗಿ ಸರ್ಕಾರ ಮೇಲೆ ನಿಮಗೆ ಪವರ್ಸ್ ಇದೆ, ಪ್ರೋಟೋಕಾಲ್ ಇದೆ. ಅಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲಾ ಮಂತ್ರಿಗಳಾಗಿ ಜಿಲ್ಲೆ ರೈತರ ಪರವಾಗಿ ಕಾಮಗಾರಿನ ನಿಲ್ಸೋದು ಮುಖ್ಯ ಅಲ್ಲ. ನಾಳೆ 10ನೇ ತಾರೀಕು ನೀರು ಬಿಡಬೇಕಾಯ್ತಲ್ಲ, ಆ ತಡೆಗೋಡೆ ಕಟ್ಟಬೇಕು, ಕಾಮಗಾರಿ ಮತ್ತೆ ಅದನ್ನು ಬಂದ್ ಮಾಡಿ ಯಥಾವತ್ತಾಗಿ ನಿಮಗೆ ನೀರು ಸಿಗಬೇಕು. ಅದನ್ನ ಪ್ರಯತ್ನ ನೀವು ಮಾಡ್ರಿ ಅಂತ ಹೇಳಿದೀವಿ. ನಾ ಹೇಳ ಅರ್ಥ ಆಯ್ತಾ ಅಣ್ಣ? ಈಗ ನಾನದ್ದು ಹೇಳಕ್ಕಲ್ಲ ಅಣ್ಣ, ನಾವು ರೈತರ ಪರವಾಗಿ ಎಲ್ಲ ಹಂತದ ಹೋರಾಟಗಳನ್ನ ರೂಪಿಸ್ತಾ ಇದ್ದೀವಿ. ಹಿಂದೆ ಸರಿಯಲ್ಲ. ಅವ್ರ ಜಿಲ್ಲಾ ಮಂತ್ರಿಗಳಾಗಿ ಅವ್ರಿಗೆ ಏನು ಅಧಿಕಾರ ಐತೆ ಅವ್ರು ಮಾಡಲಿ. ಅಣ್ಣ, ನಮಗೆ ರಾಜಕೀಯ ಬೇಕಾಗಿಲ್ಲ ಅಂತ ಹೇಳ್ತೀರ. ಈಗ ನಿನ್ನೆ ಮಾಡಿಲ್ಲ, ಈ ಹೋರಾಟ ಮಾಡಿ ಈಗ ಬಿಜೆಪಿ ಕಚೇರಿ ಮುತ್ತಿಗೆ, ನಾವೇ ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಹಾಕೊಂಡಿದ್ವಿ, ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಮುತ್ತಿಗೆ ಹಾಕೊಂಡಿದ್ವಿ. ನಮ್ಮ ಹೋರಾಟ ಏನಿತ್ತು ಅದು ರಾಜು ಏನು ಹೇಳಿಕೊಡು ಮಾತಾಡ್ತೀರಿ.